ನಮ್ಮ ಗುಸುಗುಸು ಗೋವಿಂದಣ್ಣವರ ಪರಮ ಮಿತ್ರ, ಇನ್ನೊಬ್ಬ ಪರಮ ಮಿತ್ರ ಹನುಮಂತ ಅವರು ರೆಡಿಯಾಗಿ ಕೂತಿದ್ದಾರೆ ನೋಡಿ, ನಗ್ತಾ ಇದ್ದಾರೆ. ನನಗೆಲ್ಲ ಹೇಳಿದ್ದಾರೆ ಗೋವಿಂದಣ್ಣ, ನಾನು ಹೇಳ್ತೀನಿ ಪಾಟೀಲ್ರೆ ನಿಮ್ಮ ಮುಂದೆ ಅಂತ ಹೇಳಿ. ಏನೇನು ವಿಚಾರಗಳನ್ನು ತಿಳಿಸಿದ್ದಾರೆ ಹನುಮಂತ? ಪಾಟೀಲ್ರೆ, ಗೋವಿಂದಣ್ಣ ಹೇಳುವಂಥ ಮಾತನ್ನು ನೀವು ಕೇಳಿಬಿಟ್ರೆ ಏನಪ್ಪ ರಾಜಕಾರಣದಲ್ಲಿ ಏನು ನಡೀತಾ ಇದೆ ಅನ್ನೋಂಥ ಆಶ್ಚರ್ಯ ನಿಮ್ಗೆ ಆಗ್ಬಿಡುತ್ತೆ. ಏನಂತಂದು ಹೇಳಿದ್ರೆ, ಫಸ್ಟ್ ಆಫ್ ಆಲ್ ಗೋವಿಂದಣ್ಣನೇ ಕನ್ಫ್ಯೂಷನ್ ಆಗಿದ್ದಾರೆ ಇಲ್ಲಿ. ಕಾರಣ ಏನಂತಂದು ಹೇಳಿದ್ರೆ, ಕ್ಯಾಬಿನೆಟ್ ವಿಸ್ತರಣೆ ಮಾಡಬೇಕು ಅಂತಂದೇಳಿ ಕಳೆದ 2 ತಿಂಗಳಿಂದನೂ ಕೂಡ ಸರ್ಕಸ್ ನಡೀತಾ ಇತ್ತು. ಆ ಸರ್ಕಸ್ಸು ಅನೇಕ ರೀತಿಯ ಅಡ್ಡಿ ಆತಂಕಗಳು ಕೂಡ ಬಂತು. ಅದನ್ನು ಮೀರಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು KPCC ಅಧ್ಯಕ್ಷ BK ಹರಿಪ್ರಸಾದ್ ಅವರು ಹೋಗಿ ದೆಹಲಿಯಲ್ಲಿ ಕುಳಿತು ಮೀಟಿಂಗ್ ಆದ ನಂತರದಲ್ಲಿ ನೇರ ಪಟ್ಟಿ ಬಂದ್ಬಿಡುತ್ತೆ ಅನ್ನೋಷ್ಟು ಹೊತ್ತಿಗೆ ಇನ್ನೂ ಕೂಡ ಆ ಪಟ್ಟಿ ಬರುವಂಥ ವಿಚಾರಕ್ಕೆ ಇನ್ನೂ ಕೂಡ ಯಾಕೋ ಟ್ರಾಫಿಕ್ ಸಿಗ್ನಲಲ್ಲಿ ಸಿಗಾಕೊಂಡೋ ರೀತಿಯಲ್ಲಿ ಪಟ್ಟಿ ಇನ್ನೂ ಕೂಡ ಬಂದಿಲ್ಲ. ಆದರೆ ನಮ್ಮ ಗೋವಿಂದಣ್ಣ ಇದ್ದಾರಲ್ಲ, ಇನ್ನೇನು ಸೋಮವಾರ ಸಂಜೆ 4:01 ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ಲೋಕಭವನದಲ್ಲಿ ಆಗ್ಬಿಡುತ್ತೆ ಅನ್ನುವಂಥ ಮಾಹಿತಿಗಳು ನಮ್ಮ ಗೋವಿಂದಣ್ಣ ಕಿವಿಗೆ ಬೀಳಿದ ತಕ್ಷಣವೇ ಅವರು ಸುಮ್ಮನೆ ಕೂರಲಿಲ್ಲ. ಲೋಕಭವನಕ್ಕೆ ಸುತ್ತುಕೊಂಡು ಎಲ್ಲ ಜಿಲ್ಲೆಯಲ್ಲಿ ಯಾರ್ಯಾರು ಆಕಾಂಕ್ಷಿಗಳಿದ್ರಲ್ಲ ಅವ್ರ ಹತ್ರ ಹೋಗಿ ಅವರು ಏನೇನು ಮಾತಾಡ್ಕೊಳ್ತಾ ಇದ್ದಾರೆ ಅನ್ನೋಂಥದ್ದನ್ನೆಲ್ಲವನ್ನೂ ಕೂಡ ಕಿವಿ ಕೊಟ್ಟು ಕೇಳಿಸ್ಕೊಂಬಂದಿದ್ದಾರೆ. ಅಲ್ಲದೆ ಅಷ್ಟು ಮಾತ್ರ ಅಲ್ಲ, ಯಾರ ಸಚಿವ ಸ್ಥಾನದ ಆಕಾಂಕ್ಷಿಗಳಿದ್ರಲ್ಲ ಅವರೆಲ್ಲರೂ ಕೂಡ ಅವ್ರ ಬೆಂಬಲಿಗರನ್ನ ಕರ್ಕೊಂಡು ಆಗಲೇ ಬೆಂಗಳೂರಲ್ಲಿದ್ದಾರೆ. ಪಟ್ಟಿ ಬಂದ ತಕ್ಷಣ ನೇರವಾಗಿ ಹೋಗಿ ಲೋಕಭವನಕ್ಕೆ ಹೋಗಿ ಪ್ರಮಾಣವಚನ ಸ್ವೀಕಾರ ತೊಗೊಂಡು ನಾನು ಮಂತ್ರಿ ಆಗ್ಬಿಡ್ಬೇಕು ಅನ್ನೋಂಥ ತುದಿಗಾಲ್ನಲ್ಲಿ ನಿಂತಿದ್ದಾರಂತೆ. ಆ ತುದಿಗಾಲ್ನಲ್ಲಿ ನಿಂತಿರೋರು ಅಷ್ಟು ಮಾತ್ರ ಪ್ರಮಾಣವಚನ ಸ್ವೀಕಾರಕ್ಕೂ ಮುಂಚೆನೇ ಎಲ್ಲ ರೀತಿಯ ಪ್ರಿಪ್ರೇಷನನ್ನು ಮಾಡ್ಕೊಳ್ತಾ ಇದ್ದಾರೆ. ಒಂದು ಕಡೆಗೆ ಕಾಂಗ್ರೆಸ್ ಹೈಕಮಾಂಡು ತಮ್ಮ 2028ರ ಚುನಾವಣೆಗೆ ಗೆಲ್ಲಬೇಕಾದಂತಹ ಪರಿಸ್ಥಿತಿಯನ್ನು, ವಾತಾವರಣವನ್ನು ಸೃಷ್ಟಿ ಮಾಡಿಕೊಳ್ಬೇಕು. ಆ ಕಾರಣಕ್ಕಾಗಿ ಒಂದು ಹೊಸ ಮುಖಗಳಿಗೆ ಆದ್ಯತೆಯನ್ನು ಕೊಟ್ಟು ನಾವು ಮುಂಬರುವಂಥ ದಿನಗಳಲ್ಲಿ ಪಕ್ಷವನ್ನು ಮತ್ತೆ ಅಧಿಕಾರಕ್ಕೆ ತರಬೇಕು ಅಂತ ಪ್ರಯತ್ನ ಮಾಡಿ ಒಂದು ಸಲ 50-50 ಫಾರ್ಮುಲಾ ಅಂತ ಮಾಡಿದ್ರು. ಇನ್ನೊಂದು ಸಲ ಇಲ್ಲ ಹಿರಿಯರಿಗೆ ಕಿರಿಯರಿಗೆ ಇಬ್ಬರನ್ನೂ ಕೂಡ ಅಳವಡಿಸ್ಕೊಳ್ತೀವಿ ಅಂತ ಮಾಡಿದ್ರು. ಈಗ ಮತ್ತೆ 3 ಸೂತ್ರಗಳನ್ನು ಅಳವಡಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಮಾತಾಡ್ಕೊಳ್ತಾ ಇದ್ದಾರೆ ಹೈಕಮಾಂಡ್ ಮಟ್ಟದಲ್ಲಿ ಅನ್ನೋಂಥದ್ದು. ಅದು ಒಂದು, ಪಕ್ಷಕ್ಕೆ ಕಾಂಟ್ರಿಬ್ಯೂಟರ್ಗಳಾಗಿರುವಂಥವ್ರು, ಅದು ಕೇವಲ ಆರ್ಥಿಕವಾಗಿ ಮಾತ್ರ ಅಂತ ಅಲ್ಲ, ಬೌದ್ಧಿಕವಾಗಿಯೂ ಕೂಡ ಅವರು ಕಾಂಟ್ರಿಬ್ಯೂಷನ್ ಇರಬೇಕು ಅನ್ನೋಂಥದ್ದು. ಎರಡನೇದ್ದು, ರಾಹುಲ್ ಗಾಂಧಿಯವರು ಮೊದಲಿಂದನೂ ಕೂಡ ಯಾವಾಗ ಈ ಜನ್ಜಿ ರಾಜಕಾರಣದ ಮಾತು ಶುರುವಾಯಿತು ಅವಾಗಿಂದನೂ ಕೂಡ ಈ ಯುಗದ ರಾಜಕಾರಣ ಮಾಡುವಂಥವ್ರಿಗೆ ಆದ್ಯತೆ ಕೊಡಬೇಕು ಅನ್ನೋಂಥ ಹಿತಾಸಕ್ತಿಯನ್ನು ಇಟ್ಕೊಂಡಿದ್ದಾರಂತೆ. ಸೊ ಹಂಗಾಗಿ ಅಂಥವ್ರಿಗೂ ಕೂಡ ಆದ್ಯತೆ ಕೊಡಬೇಕು ಅನ್ನೋಂಥದ್ದು. ಎರಡನೇದು, ಅಗ್ರೆಸಿವ್ ಆಗಿ ಮಾತಾಡೋರು, ಸರ್ಕಾರದ ನಿಲುವುಗಳನ್ನು ವಿರೋಧ ಪಕ್ಷಗಳಿಗೆ ಅಗ್ರೆಸಿವ್ ಆಗಿ ಮಾತಾಡೋಂಥವ್ರು ಬೇಕು. ಯಾಕೆ ಅಂತಂದು ಹೇಳಿದ್ರೆ, ಸರ್ಕಾರದ ನಿಲುವು ಸಮರ್ಥವಾಗಿ ನೀವು ಹೇಳಿಲ್ಲ ಅಂತಂದು ಹೇಳಿದ್ರೆ ಜನರಿಗೆ ಸರಿಯಾಗಿ ಅದು ಮನದಟ್ಟಾಗಲ್ಲ. ಹಂಗಾಗಿ ಅಂಥವ್ರು ಜಾಸ್ತಿ ಇದ್ರೂ ಸಂಕಷ್ಟ, ಅಥವಾ ಕಡಿಮೆ ಇದ್ದರೆ ಓಕೆ ಅನ್ನೋಂಥ ಮನಸ್ಥಿತಿಯಲ್ಲಿದ್ದಾರೆ. ಆದರೆ ನಿಜಕ್ಕೂ ಕೂಡ ನಮ್ಮ ಗೋವಿಂದಣ್ಣ ಇದ್ದಾರಲ್ಲ, ಸುಮ್ಮನೆ ಬಿಟ್ಟಿಲ್ಲ, ಸುಮ್ಮನೆ ಕೆದಕಿದ್ದಾರೆ ಅವ್ರ ಹತ್ರ. ಏನು ಸರ್ ನೀವು ಯಾವಾಗ ಮಂತ್ರಿ ಅಂತ ಕೇಳಿದ ತಕ್ಷಣವೇ ಗೋವಿಂದಣ್ಣ ಅವ್ರು ಹೇಳ್ತಾರೆ, ಇಲ್ಲ ನಾನು ಪ್ರಮಾಣವಚನಕ್ಕೆಲ್ಲ ಸ್ವೀಕಾರ ಮಾಡಿಬಿಟ್ಟಿದ್ದೀನಿ. ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕೂಡ ಒಂದು ಸ್ವಲ್ಪ ನಮ್ಗೆ ಸುಳಿವು ಕೊಟ್ಟಿದ್ದಾರೆ. ಆ ಸುಳಿವಿನ ಬೇಸ್ ಮೇಲೆ ನಾವೆಲ್ಲ ರೆಡಿ ಆಗಿದ್ದೀವಿ ಅನ್ನುವಂಥ ಮಾತನ್ನು ಕೆಲವು ಸಚಿವ ಸ್ಥಾನದ ಆಕಾಂಕ್ಷಿಗಳು ಮಾತ್ರ ಹೇಳಿದ್ದಾರೆ. ಮುಂದುವರೆದು ಅವರ ಕ್ಷೇತ್ರದ ವಿಚಾರಕ್ಕೆ ಈ ವಿಧಾನಸೌಧದ 3ನೇ ಮಹಡಿಯಲ್ಲಿ ಮತ್ತು ವಿಕಾಸಸೌಧದಲ್ಲಿ ಈ MS ಬಿಲ್ಡಿಂಗಲ್ಲಿ ಆ ಕ್ಷೇತ್ರದ ವಿಚಾರಕ್ಕೆ ಬೇರೆ ಬೇರೆ ಕೆಲಸಕ್ಕೆ ಅಂತ ಅಧಿಕಾರಿಗಳನ್ನು ಭೇಟಿ ಮಾಡ್ತಾರೆ. ಆ ಭೇಟಿ ಮಾಡೋ ಸಂದರ್ಭದಲ್ಲೂ ಕೂಡ ನಿಮ್ಮ ಇಲಾಖೆ ಇಲಾಖೆ ಏನಿದೆಯಲ್ಲ ಆ ಇಲಾಖೆಯ ಜವಾಬ್ದಾರಿ ನಾನೇ ತೆಗೆದುಕೊಳ್ತೀನಿ, ಎಲ್ಲರೂ ಸೇರಿ ನಮ್ಗೆ ನೀವೆಲ್ಲ ಸಹಕಾರ ಕೊಡಬೇಕು, ಮುಂದಿನ ದಿನಗಳಲ್ಲಿ ಒಳ್ಳೆ ಕೆಲಸ ಮಾಡೋಣ ಅಂತಂದು ಹೇಳಿದಾರಂತೆ. ಇನ್ನು ಕೆಲವರು ಇದು ಸಚಿವ ಸ್ಥಾನದ ಒಂದು ಕಡೆಗೆ, ಮತ್ತೊಂದು ಕಡೆಗೆ ಹೆಚ್ಚುವರಿ DCM ಹುದ್ದೆಯನ್ನು ಮಾಡಬೇಕಲ್ಲ, ಇನ್ನೂ DCM ಹುದ್ದೆ ಸೃಷ್ಟಿ ಮಾಡಬೇಕು ಮಾಡಬಾರ್ದು ಅನ್ನೋಂಥ ಚರ್ಚೆ, ಪರ ವಿರೋಧದ ಚರ್ಚೆ, ಇವರ ಅಭಿಪ್ರಾಯಗಳನ್ನು ಎಲ್ಲರೂ ಕೂಡ ಹೇಳಿ ಬಂದಿದ್ದಾರೆ. ಹೈಕಮಾಂಡ್ ತನ್ನ ಸುಳಿವನ್ನು ಬಿಟ್ಕೊಟ್ಟಿಲ್ಲ ಹೆಚ್ಚುವರಿ DCM ಹುದ್ದೆಯನ್ನು ಸೃಷ್ಟಿ ಮಾಡುವಂಥ ವಿಚಾರದಲ್ಲಿ. ಆದರೂ ಕೂಡ ಅದಕ್ಕಿಂತ ಮುಂಚೆ ತುಂಬ ಆತುರವಾಗಿದ್ದಂತೆ ಕಾಣಿಸ್ತಾ ಇರುವಂಥದ್ದು ಇಲ್ಲಿ ಸತೀಶ್ ಜಾರಕಿಹೊಳಿ ಅವರ ಅಭಿಮಾನಿಗಳು. ಅವರು ಈಗಾಗಲೇ ರಾಜ್ಯದ ಉಪಮುಖ್ಯಮಂತ್ರಿ ಆಗಿ ಸತೀಶ್ ಜಾರಕಿಹೊಳಿ ಅವರು ಆಗಿದ್ದಾರೆ, ಅವ್ರಿಗೆ ಅಭಿನಂದನೆ ಅನ್ನುವಂಥ ಪೋಸ್ಟರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾರೆ. ಅಂದ್ರೆ ಇಲ್ಲಿ ಸಚಿವರಾಗೋರು ಮತ್ತೆ ಹೆಚ್ಚುವರಿ ಹುದ್ದೆಗಳನ್ನು ಪಡ್ಕೊಳ್ಳೋರು ಸಿಕ್ಕಾಪಟ್ಟೆ ಆತರದಲ್ಲಿದ್ದಾರೆ. ಹೈಕಮಾಂಡ್ಗೆ ಆ ಆತರ ಇದ್ದಂಗೆ ಕಾಣಿಸ್ತಾ ಇಲ್ಲ ಪಾಟೀಲ್ರೆ. ಇದು ನಮ್ಮ ಗೋವಿಂದಣ್ಣ ಹೇಳ್ತಾ ಇರೋದು. ಅವ್ರಿಗೆ ಹಂಗಾಗಿ ಕನ್ಫ್ಯೂಷನ್ ಆಗಿದೆ. ಯಾಕೆ ಅಂತಂದು ಹೇಳಿದ್ರೆ, ಇಲ್ಲಿ ಪಟ್ಟಿ ಬಂದಿದೆಯೋ ಇಲ್ವಾ ಅನ್ನೋದು ಇನ್ನೂ ಕೂಡ ಬಂದಿಲ್ಲ. ಈಗ ಮುಖ್ಯಮಂತ್ರಿಗಳಿಗೆ ಇವತ್ತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡುವಂಥ ಸಂದರ್ಭ ಪಟ್ಟಿ ಬಂದಿದೆಯಾ ಸರ್ ಅಂತ ಕೇಳಿದಂಥ ಸಂದರ್ಭದಲ್ಲಿ ಒಂದು ಸ್ಪಷ್ಟವಾದಂಥ ಉತ್ತರ ಕೊಟ್ಟಿಲ್ಲ. ಅವ್ರು ಹೇಳಿದ್ದೇನಂತಂದು ಹೇಳಿದ್ರೆ ರಾಜ್ಯಪಾಲರು ಆನ್ ದಿ ವೇ ಇದ್ದಾರೆ. ಬಟ್ ನೋಡಿ, ಈಗ ಹನುಮಂತ ನನಗನ್ಸುತ್ತೆ, ಈಗ ಗೋವಿಂದಣ್ಣ ನಿಮ್ಮ ಮುಂದೆ ಏನೆಲ್ಲ ವಿಚಾರಗಳನ್ನ ತಿಳಿಸಿದ್ದಾರೆ, ಆ ವಿಚಾರಗಳನ್ನ ತಿಳಿಸಿದ್ರಲ್ಲಿ ಅವ್ರಿಗೆ ಕ್ಲಾರಿಟಿ ಇದೆ ಅಂತ ನನಗನ್ನಿಸ್ತಾ ಇದೆ. ಯಾಕೋ ಗೋವಿಂದಣ್ಣ ಏನು ಕನ್ಫ್ಯೂಸ್ ಮಾಡ್ಕೊಂಡಿಲ್ಲ ಅಂತ ಅನ್ಸುತ್ತೆ. ನೀವು ಸುಮ್ಮನೆ ಕೂರೋರಲ್ಲ, ನೀವು ಹನುಮಂತ ಅವರು ಇನ್ನೊಬ್ಬ ಪರಮ ಮಿತ್ರ ಗೋವಿಂದಣ್ಣಂಗೆ ಏನೇನೋ ಪ್ರಶ್ನೆ ಕೇಳಿ ಅವ್ರನ್ನ ಕನ್ಫ್ಯೂಸ್ ಮಾಡಿದ್ದೀರಿ ಅನ್ಸುತ್ತೆ. ಇರಲಿ, ನಾನು ಈಗ ಎರಡನೇ ಸ್ಟೋರಿಗೆ ಹೋಗಿ ಮತ್ತೆ ನಿಮ್ಮ ಹತ್ರ ಬರ್ತೀನಿ.